ಹಲೋ ಹಾಯ್ ನಮಸ್ಕಾರ ಗೆಳೆಯರೇ, ಗುಡ್ ಮಾರ್ನಿಂಗ್. ಏನು ಸಮಾಚಾರ, ಏನು ಮಾಡ್ತಾಯಿದ್ದೀರಿ? ನಮ್ಮದೇನು ವಿಶೇಷ ಅಂದರೆ ನಾವು ಅದೇ ಗುಡಿಗೆ ಬಂದಿದ್ದೀವಿ. ನೀರಿರಲಿಲ್ಲ, ಬಾವಿ ಇದೆ ಇಲ್ಲಿ. ಬಾವಿಲಿ ನೀರು ತಗೊಂಡು ಮ್ಯಾಲೆ ಬರ್ಬೇಡ. ನೋಡಿ ಚಿಂಕು ನೋಡಿ ಮೇಲ್ಗಡೆ ಬರ್ತಿದ್ದಾನೆ. ಮೇಲ್ಗಡೆ ಇಲ್ಲಿ ಬಾವಿ ಇದೆ ಕಂದ, ನೀನು ಬರಬಾರ್ದು. ನೀರು ಸಿಂದಣ ಬನ್ನಿ ನೋಡಿ. ಎಲ್ಲ ಗಾಯ್ಸ್, ಮಾಮ ನೀರು ಹಾಕ್ಲತ್ತಾನ, ನೀರು ಹಾಕ್ಲತ್ತಾನ. ದೇವ್ರಿಗೆ ಬಂದೇವು ನಾವು. ಚಿಂಕು ಮಾತಾಡ್ತಾ ಇದ್ದಾನೆ ನೋಡಿ. ಚಿಂಕುದು ವಯಸ್ಸಿದೆ ಅದು. ಚಿಂಕು ಮಾತಾಡ್ತಾ ಇದ್ದಾನೆ. ವಿಡಿಯೋನು ಅವನೇ ಮಾಡ್ತಾಯಿದ್ದಾನೆ. ಚಿಂಕು ಮಾಡ್ತಾಯಿದ್ದಾನೆ. ಬಂದ್ ಮಾಡಬೇಡ, ಹಂಗೆ ಇರಲಿ. ನೋಡಿ, ಡೈಲಿ ನಾವು ನೀರು ಬೇಕಂದರೆ ಇಲ್ಲೇ ಬಂದು ನೀರು ಸೇದೋದು, ಇಲ್ಲಿಂದನೇ ನೀರು ಸಿಗೋದು. ನೀರು ಸೇದ್ಬಿಟ್ಟು ದೇವರಿಗೆ ನೀರು ಹಾಕಬೇಕು. ಚಿಂಕು ಆ ಕಡೆ ಎಲ್ಲ ತೋರಿಸು, ಗಿಡ ಮರಗಳೆಲ್ಲ ತೋರಿಸು. ಅಲ್ಲೂ ಅಲ್ಲಿ ಗುಡಿ ಅದ, ಇಲ್ಲೂ ಮಾಮ ನೀರು ಹಾಕ್ಲತ್ತಾನ. ನಮ್ಮ ಚಿಂಕುನ ಮುಂದೊಂದು ದಿನ ಯೂಟ್ಯೂಬರ್ ಆಗ್ತಾನೆ, ನೋಡ್ತಾ ಇರಿ ನೀವು. ಚಿಂಕು ಯೂಟ್ಯೂಬರ್ ಆಯ್ತಲ್ಲ? ನೀವು ಹಿಂಗೆ ಮಾತಾಡ್ಬೇಕು ನೋಡಿ. ಗಾಯ್ಸ್, ಏನು ಮಾಡ್ತಾ ಇದ್ದೀರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೇಗಿದ್ದೀರಾ ಗಾಯ್ಸ್? ತೆಗ್ದಿ? ಹಾಂ, ಈಗ ತಗೋ. ಸಾಕಾಗಿದೆ. ಏನು ಮಾಡೋದು, ಮನಸ್ಸು ಬರ್ತಾ ಇಲ್ಲ. ಇವಾಗ ಸ್ವಲ್ಪ ಬಿಸಿಲು ಇರುತ್ತೆ, ತುಂಬ ಬಿಸಿಲು. ಎಂತ ಮಾಡೋದು ಇಂಥ ಬಿಸಿಲಲ್ಲಿ? ಓಂಕಾರ ಅವ್ರ ಮನೆ ಹತ್ರ ಬಂದು ನಿಂತ್ಕೊಂಡಿದ್ದೀನಿ, ಫ್ರೆಂಡ್ ಮನೆ ಹತ್ರ. ಗಾಯ್ಸ್, ಇವತ್ತು ಫುಲ್ಲು ಬೋರ್ ಆಗ್ತಾಯಿದೆ. ಏನು ಕೆಲಸ ಇಲ್ಲ, ಏನಿಲ್ಲ. ಸುಮ್ಮನೆ ಸುತ್ತಾಡ್ಕೊಂಡು ಆಚೆ ಬಂದಿದ್ದೀನಿ ನೋಡಿ. ಟೈಮ್ಗೆ ಬಸ್ಗಳು ಹೋಗುತ್ತೆ, ಟೈಮಿಗೆ ಸೂರ್ಯ ಹೋಗ್ತಾನೆ, ಟೈಮಿಗೆಲ್ಲ ಆಗುತ್ತೆ. ಬಟ್ ನನ್ನ ಟೈಮ್ಗೆ ಏನೂ ಆಗ್ತಾಯಿಲ್ಲ. ಬೋರ್ ಆಗ್ತದೆ ಇವತ್ತು. ಹಾಗೆ ಸುಮ್ಮನೆ ನೇಚರ್ ಸುತ್ತಾಡೋಣ ಅಂತ ಬಂದಿದ್ದೀನಿ ನೋಡಿ. ಯಾವ ಥರ ಹಳ್ಳಿ ನೇಚರ್ ಇದೆ. ಇಲ್ಲೆಲ್ಲ ರಾಶಿ ಮಾಡಿದ್ದಾರೆ ನೋಡಿ. ಮಹಾರುದ್ರ ಮಹಾರುದ್ರ ವೀರಭದ್ರ ವೀರಭದ್ರ ಬಾರೋ. ಮಹಾರುದ್ರ, ಹೇಳಪ್ಪ, ಏನು ಸಮಾಚಾರ? ಲೈಫ್ ಹೇಗೆ ನಡೀತಾ ಇದೆ ನಿಂದು? ನಿನ್ನ ಲೈಫ್ ಚೆನ್ನಾಗಿಲ್ಲ. ಇಲ್ಲಿ ಕ್ಯಾಮ್ರಾ ನೋಡು. ಯಾಕೆ ಕ್ಯಾಮ್ರಾ ನೋಡಲ್ವಾ? ಕ್ಯಾಮ್ರಾ ನೋಡಪ್ಪ. क्यों जी, तुम बात करो ना, मेरे से बात करो. क्या हो गया ಮಾರುದ್? ನೋಡಿ ಫ್ರೆಂಡ್ಸ್, ಮಾರುದ್ರ ಮಾತಾಡೋಕೆ ರೆಡಿ ಇಲ್ಲ, ಮನಸ್ಸು ಬರ್ತಾ ಇಲ್ಲ. ಊರಲ್ಲಿ ಫುಲ್ ಬೋರ್ ಹೊಡಿತಾ ಇದೆ. ಏನು ಮಾಡಬೇಕು ಅಂತ ಬರುವಾಗ ಮಾರುದ್ರ ಸಿಕ್ಕ. ಮಾರುದ್ರನ್ನ ಕೂರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮಾರುದ್ರ ಯಾಕಡೆ ಹೋಗರಿ, ಕರ್ಕೊಂಡು ನಡಿ ಅಂಥೇಳಿ ಆದಂಗುಡಿಗೆ. ನೀ ಅಲ್ಲಿ ಹೋಗೇನು ಸಣ್ಣ ಮಾಡ್ತೆ? ಆಯ್ತು, ಹೋಯ್ತಿ, ನಿಂದಿರ್ತಿ, ಬರ್ತಿ. ಏನು ಮಾಡರಿ ನೋಡಿ. ಮಾರುದ್ರ ನೋಡಿ, ಮಾತೇ ಆಡಲ್ಲ, ಎಷ್ಟು ಹೇಳಿದ್ರು ಮಾತಾಡಲ್ಲ. ಪತ್ರಿ ಕಡ್ಲತ್ತಿದ್ದಿ? ಪತ್ರಿ ತಿಂತಿ? ತಿನ್ನು ನೋಡ್ರಿ, ಪತ್ರಿ ತಿನ್ನು. ನೋಡ್ತಾವಳೆ ತಿಂತೆ ಇಲ್ಲ. ತಿನ್ನು, ನಂಗೆ ತೋರಿಸ್ತೀನು. ಆ ಕಡೆಗೆ ತೋರಿಸಿಲ್ಲತ್ತಿ, ನಂಗೆ ಗೊತ್ತಾಗಬೇಕಲ್ಲ ನೀ ತಿನ್ನತ್ತೇನಿಲ್ಲ ಅಂತ. ಅದು ತಿನ್ನು, ಕೈದಾಗ ಹಿಡಿದ ತಿನ್ನು. ತಿನ್ನೋರು ತಿನ್ನು. ಹೋಗರೀಗ, ಹೋಗರ್ ಜರ ನಿಂದರು. ओ मारो उधर, आओ जी भाई, ऐसा क्यों कर रहे? आओ बा, कहाँ जा रहे? ನೋಡಿ, ಮಹಾದೇವನ ಟೆಂಪಲ್ ಹತ್ರ ಬಂದಿದ್ದೀವಿ ಸುಮ್ಮನೆ ಸುತ್ತಾಡ್ಕೊಂಡು.
ಇಲ್ಲಿ ಪೀಸ್ ಸಿಗೋದು ಇಲ್ಲೇ ರೀ. ನಾವು ಕಷ್ಟ ಅಂದಾಗ ಸುಖ ಅಂದಾಗ ಬರೋದು ಇದೇ ಜಾಗ. ಪತ್ರಿವನ ಒಳ್ಳೆ ಜಾಗ ರೀ, ಸುಕೂನಿದೆ ಇಲ್ಲಿ. ಪೀಸ್ ಅಂದ್ರೇ ಗುಡಿ, ಗುಡಿ ಅಂದ್ರೇ ಪೀಸು. ನೋಡಿ ಯಾರೂ ಇಲ್ಲ, ಪ್ರಶಾಂತವಾಗಿದೆ. ನಾನು, ನನ್ನ ಬೈಕು ಮತ್ತು ಮಹಾರುದ್ರ ವೀರಭದ್ರ ನೋಡಿ ಕೈ ಮಾಡ್ತಾ ಇದ್ದೇನೆ. ಹೋಗೋಣವೇ ಮಾರುದ್ರ? ಸಮಯ 7:28 ಆಗಿದೆ. ಹನುಮಾನ್ ದೇವಸ್ಥಾನದಲ್ಲಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಆಸಕ್ತಿಯಿಂದ ಹನುಮಾನ್ ಚಾಲಿಸ ಓದಕ್ಕೆ ಬಂದು ಕೂತಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇದರಲ್ಲಿ ಗುರುಜಿಯವರು ಬಂದಿದ್ದಾರೆ. ಗುರುಜಿಯವರು ಅದೇ ರೀತಿ ಚಿಕ್ಕ ಚಿಕ್ಕ ಮಕ್ಕಳು, ಅಣ್ಣಂದರು ಎಲ್ಲರೂ ಕೂತ್ಕೊಂಡು ಹನುಮಾನ್ ಚಾಲಿಸ ಓದಿದಾಗಲೇ ನಮ್ಮದು ದೇಶ ಆಗಲಿ ನಮ್ಮದು ಊರಾಗಲಿ ಒಂದು ಲೆವೆಲಿಗೆ ಬರುತ್ತೆ. ಮಾರುದ್ರ ಬಾಪ ಕೂತ್ಕೋ, ಯಾಕೆ ನೋಡಿ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಯಾರು ಬರಲಿ ಯಾರು ಬಿಡಲಿ 7:15 ಹನುಮಾನ್ ಚಾಲಿಸ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಜನ ಸೇರಿದ್ದಾರೆ. ಯಾಕೆ ಆ ಥರ ಇದು ಮಾಡಬೇಡಿ. ಮಾರೋದ್ರು ಒಳ್ಳೆ ಮನುಷ್ಯ. ಅಣ್ಣಂದ್ರೆ ಎಲ್ಲರೂ ಬಂದು ಕೂತಿದ್ದಾರೆ ನೋಡಿ. ನೀವು ನಮ್ಮೂರಲ್ಲಿ ನಮ್ಮೂರಲ್ಲಿ ನಾವು ಯಾವ ಥರ ಓದ್ತಾ ಇದ್ದೀವಿ, ನೀವು ನಿಮ್ಮೂರಲ್ಲಿ ಯಾವ ಥರ ಹನುಮಾನ್ ಚಾಲಿಸ ಓದಿ ಅಂಥೇಳಿ ಎಲ್ಲರೂ ಬೇಡ್ಕೋತೀವಿ ನೋಡಿ. ಇವತ್ತಿನ ದಿನ ಹೇಗಂದರೆ ಬಿಸಿಲೊಂದು, ಆ ಬಿಸಿಲಲ್ಲಿ ಎಲ್ಲಿಗೂ ಆಚೆನೂ ಹೋಗೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಲಾಸ್ಟಿಗೆ ಕೊನೆಗೆ ಒಂದು ಒಳ್ಳೆ ಕೆಲಸ ಆಯಿತು. ಶನಿವಾರ ದಿವಸ ಹನುಮಾನ್ ಚಾಲಿಸ ಓದಿದ್ದೀವಿ ಹನುಮಾನ್ ದೇವ್ರ ದೇವಸ್ಥಾನದಲ್ಲಿ. ಓದ್ಬಿಟ್ಟು ಜಸ್ಟ್ ಇವಾಗ ತಾನೇ ಆಚೆ ಬಂದಿದ್ದೀವಿ ಆನಂದಣ್ಣ ನಾನು. ಆನಂದಣ್ಣ, ಇವತ್ತಿನ ದಿನಚರಿ ಹೇಗಿತ್ತು? ನಿಮ್ಮದು ದಿನಚರಿ ಹೇಗಿತ್ತು? ಬೆಸ್ಟ್ ಇತ್ತು. ಯಾಕಂದರೆ ಇವತ್ತು ಹನುಮಾನ್ ಚಾಲಿಸ ಓದಿದ್ವಿ ನಾವಲ್ಲದೇ. ಇವತ್ತು ಸಣ್ಣದೇನು ಹುಡುಗರು ಇರ್ತಾವೆ, ಭಾಳ ಸಂಖ್ಯೆದಾಗ ಬಂದಿರು. ಏನೋ ಒಂದು 30-35 ಹುಡುಗರು ಬಂದಿರು. ಅದ್ರ ಮತ್ತೊಂದು ಏನು ಮಾಡಿದೀವಿ ಅಂತಂದ್ರೆ, ಇವತ್ತು ಅವ್ರಿಗೆ ಒಂದು ಯಾರು ಚಲೋ ಓದ್ತಾರೆ, ಮುಂದಿನ ನೆಕ್ಸ್ಟ್ ಟೈಮಿನಾಗ ಯಾರು ಓದ್ತಾರೆ ಚಾಕ್ಲೇಟ್ ಗಿಫ್ಟ್ ಇಟ್ಟಿದ್ದೆವು. ಅದ್ರ ಕಡೆ ನಿಮ್ದು ಭೀ ಎಲ್ಲ ಮಕ್ಕಳು, ನಿಮ್ದು ಆಜು ಬಾಜು ಮನೆ ಮಕ್ಕಳಿಗೆ ಎಲ್ಲ ಹೇಳಿ ಚಾಕ್ಲೇಟ್ ಸಲಕ್ರ ಹನುಮಾನ್ ಚಾಲಿಸ ಓದಪ್ಲೆ ಮಾಡಿರಿ ಅಂತೇಳಿ ಕೇಳ್ತಾ ಇವತ್ತಿನ ದಿನ ಮುಗಿಸ್ತೀವಿ. ಇವತ್ತಿಗೆ ಈ ದಿನದ ನಮ್ಮ ವ್ಲಾಗ್ ಮುಕ್ತಾಯ ಆಗುತ್ತದೆ. ಧನ್ಯವಾದಗಳು. ಓಕೆ, ಜೀವನದಲ್ಲಿ ಏನಿಲ್ಲ ಅಂದ್ರೂ ಒಂದು ದೇವ್ರದೊಂದು ಇದು ಮಾಡಿ, ಏನಂತಾರಣ್ಣ, ದೇವ್ರ ಪ್ರೇಯರ್ ಮಾಡಿ, ಪ್ರಾರ್ಥನೆ ಮಾಡ್ತಾಯಿರಿ ಅಂತ ಹೇಳ್ತಾ ನಮಸ್ಕಾರ.